ಒಳ್ಳೆಯದನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ಹೆಸರಿಡಬೇಕು ಅಂದ್ರೆ ಅದು ಗೀತನೇ ಕಣೆ. ಒಂದೇ ನೋಟದಲ್ಲಿ ಎಂತೋರನ್ನಾದ್ರೂ ಸೆಳೆಯೋ ಹುಡುಗಿ ಗೀತಾ. ಯಾವುದೋ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದಿಂದ ನಿಮಗೆ ಇಂಥ ಮಗಳು ಹುಟ್ಟಿದಾಳೆ ಸರ್. ಹೆಸರು ಸಿಂಪಲ್ ಆದ್ರೂ ಸ್ವಾಭಿಮಾನದ ಪ್ರತಿರೂಪ. ಅವಳ ತರೋ ದುಡ್ಡಿಂದಲೇ ನಿನ್ನ ಸ್ಕೂಲ್ ಫೀಸ್ ಕಟ್ತಿರೋದು. ಓದು ಆಸೆ ಅರಳೋಕೆ ಉಮಾರ್ತಾಳೆ. ಇನ್ನು ನಮ್ ಹೀರೋ ವಿಜಯ್ ಗೀತಾ ಪಾಲಿಗೆ ದಿ ವಿಲನ್. ಅಂತ ಹೊಳಿತಿವೆ ನೋಟ್ಗಳು. ಹಣದ ಮದ, ಮಿನಿಸ್ಟರ್ ಮಗ ಅನ್ನೋ ಅಧಿಕಾರದ ದರ್ಪ. ಇವತ್ತು ಈ ವಿಜಯ್ ಕಡೆಯಿಂದ ನರ್ಕದ ಪರಿಚಯ ಆಗುತ್ತೆ, ನೋಡ್ತಾ ಇರೋ. ಹುಟ್ಟಿದಾಗಿಂದ ಈ ನನ್ನ ಮೈಗೆ ಪೆಟ್ಟು ಅನ್ನೋದು ಬಿದ್ದಿರ್ಲಿಲ್ಲ. ಅದನ್ನ ಕೊಟ್ಟವಳಿಗೆ ಪೆಟ್ಟು ತಿನ್ನೋಕೆ ಮೈಯೇ ಇರೋಲ್ಲ. ಹೇಳಿ ಕೇಳಿ ಇಬ್ರದು ಒಂದೇ ಕಾಲೇಜು, ಚಾಲೆಂಜು, ರೇಂಜು. ಇದೇ ಕೊನೆ ಮಾತಾ? ಇದನ್ನು ನೀನ್ ಕೇಳ್ದೆ ಹೋದ್ರೆ ನಿನ್ ಕುಟುಂಬ ಭಿಕ್ಷೆ ಬೇಡ ಲೆವೆಲ್ಗೆ ಬರುತ್ತೆ. ಮುಯ್ಯಿಗೆ ಮುಯ್ಯಿ ಅನ್ನೋನಿಂದ ಗೀತಾ ಮನೆಯಷ್ಟೇ ಅಲ್ಲ, ಏನಿದು ಹುಚ್ಚಾಟ? ನೋಡಿ ಸರ್, ನಾನು ಹರಾಜಾಯ್ತು. ಅಡಿಪಾಯವನ್ನೇ ಅಲ್ಲಾಡಿಸೋ ಪ್ರಳಯ. ಆಗೋ ಅನಾಹುತ ತಪ್ಸೋಕೆ ವಿಜಯ್ಗೆ ಬೇಗ ಮದುವೆ ಆಗ್ಬೇಕು. ಗೀತಂಗೆ ಆದ ಅನ್ಯಾಯಕ್ಕೆ ಉತ್ತರ ಸಿಗ್ಬೇಕು. ಏನೇ ಮಾಡ್ತೀಯಾ? ರೀ, ಒಂದು 2 ನಿಮಿಷ ಹಾಲು ಬ್ರೆಡ್ಡು ತರ್ತೀನಿ. ಅದು ತಗೊಂಡ್ರೆ ಡಾಕ್ಟ್ರು ಕೊಟ್ಟಿರೋ ಮೆಡಿಸಿನ್ ತಗೊಳಕ್ಕೆ ಸುಲಭ ಆಗತ್ತೆ. ಆ ದೇವ್ರು ನಿಜವಾಗ್ಲೂ ದೊಡ್ಡವನ್ರಿ. ಎಲ್ಲ ಅನಾಹುತದಿಂದ ನಮ್ಮನ್ನ ಪಾರು ಮಾಡ್ದ, ನನ್ನ ಮಾಂಗಲ್ಯ ಉಳಿಸ್ದ. ಇಲ್ಲ ಅಂದಿದ್ರೆ ನಮ್ಗೇನು ಆಪತ್ಕಾದಿತ್ತೋ ಏನೋ. ರೀ, ಏನಾದರೂ ಮಾತಾಡ್ರಿ, ನೀವು ಮಾತಾಡಿದ್ರೇನೆ ಚಂದ. ಅಮ್ಮ, ಹಾಲಿದ್ಯಾ ಅಥವಾ ತರ್ಬೇಕಾ ನೋಡು. ಅಪ್ಪ, ಏನಾಯ್ತ್ರಿ? ಅಪ್ಪ, ಸುಶೀಲಾ, ಕೆಟ್ಟದ್ದು ಅನ್ನೋದು ಹೊಸಲು ದಾಟಿ ಒಳಗೆ ಬಂದ್ಮೇಲೆ ಒಳ್ಳೇದು ಅನ್ನೋದು ಒಳಗಿರಬಾರ್ದು ಕಣೆ. ನೀನು ಬಂದ್ಬಿಡೆ. ಏನ್ರಿ ಹೇಳ್ತಿದ್ದೀರಾ? ಒಳಗ್ ಬನ್ನಿ. ಮಾನ ಕಳ್ಕೊಂಡಿರೋಳು ಮನೆ ಒಳಗಿರ್ಬೇಕಾದ್ರೆ ನಾನು ಹೇಗೆ ಮನೆ ಒಳಗಡೆ ಬರಲಿ? ಮಾನ ಕಳ್ಕೊಂಡಿರೋ ಮಗಳು ಇವಳು. ಸಮಾಜದ ಎಲ್ಲರೂ ಕೈಲಿರೋ ಮೊಬೈಲಲ್ಲಿ ಇವಳು ಮುಖವಾಡ ಅನಾವರಣವಾಗಿರೋ ಕಿರುಚಿತ್ರ ಸೂಪರ್ ಹಿಟ್ ಆಗಿದೆಯಲ್ಲೇ. ಅಂಥವಳಲ್ಲಿರುವಾಗ ನಾನು ಹೇಗೆ ಮನೆ ಒಳಗಡೆ ಬರಲಿ? ರೀ, ಅದೆಲ್ಲ ಮುಗ್ದೋದ್ ಕತೆ ಅಲ್ವಾ? ಅಯ್ಯೋ ಅಲ್ಲ ಕಣೆ ಸುಶೀಲಾ, ಮೊಬೈಲ್ ಇರೋವರೆಗೂ ಜೀವಂತವಾಗಿ ಇರೋ ಕಥೆ. ಪ್ರತಿಯೊಬ್ಬ ಹೊಸಬ ನೋಡಿದಾಗ್ಲೂ ಈ BP ಶ್ರೀನಿವಾಸನ ಗೌರವಕ್ಕೆ ಕ್ಯಾಕ್ರಿಸಿ ಉಗಿಯೋ ವ್ಯಥೆ. ಈ ಖ್ಯಾತೆ ಜೊತೆ ನನ್ನ ಉಳಿದ ಆಯಸ್ಸನ್ನು ಕಳೆಯೋದಕ್ಕೆ ನನಗೆ ಇಷ್ಟ ಇಲ್ಲ ಕಣೆ. ನೋಡೆ, ಒಂದ ಅವಳಿ ಮನೆ ಒಳಗಿರ್ಬೇಕು, ಇಲ್ಲ ನಾನಿರ್ಬೇಕು. ನಿರ್ಧಾರ ನಿಂದು. ಹಾಗಂತ ಹೆತ್ತ ಮಗಳನ್ನ ಮನೆಯಿಂದ ಹೊರಗಾಕಕ್ಕಾಗತ್ತಾರೆ? ನಿಜ ಸುಶೀಲಾ, ಗೀತಾ ನಿನ್ನ ಪಾಲಿಗೆ ಹೆತ್ತ ಮಗಳೇ, ಆದ್ರೆ ನನ್ನ ಪಾಲಿಗೆ ಸತ್ತೋಗಿದ್ದಾಳೆ. ಹೆತ್ತೋರ್ ಮರ್ಯಾದಿನ
ಬೀದಿಲಿ ಹರಾಜಾಕ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಹೇಗೆ ಹೇಳ್ಕೊಳ್ಳೋದು? ಸುಶೀಲಾ, ಕನ್ನಡಿ ಒಡೆದು ಹೋಗಿದೆ ಕಣೆ, ಅದನ್ನ ಮತ್ತೆ ಜೋಡಿಸೋದಕ್ಕಾಗಲ್ಲ. ರೀ ಇದ್ರ ಮೇಲೆ ನಿನ್ ಡಿಸ್ಕಷನ್ ಬೇಕಾಗಿಲ್ಲ ಸುಶೀಲಾ. ಸಾವನ್ ಮನೆಗೆ ಹೋದೋನ ಬದುಕ್ಸಿ ಕರ್ಕೊಂಡು ಬಂದಿದ್ಯಾ. ನಾನಿನ್ ಮೇಲೆ ಬದುಕಬೇಕಾ ಇಲ್ಲ ಸಾಯ್ಬೇಕಾ ಅನ್ನೋದು ಈಗ ನಿರ್ಧಾರ ಆಗಬೇಕು. ಬೇಗ ನಿರ್ಧಾರ ಮಾಡು ಸುಶೀಲಾ. ಇಲ್ಲಿರ್ಬೇಕಾದವಳು ಅವಳ ನಾನಾ ನನ್ನ ಹೆಣನ? ಶ್ರುತಿ, ವಿಜಿ ಮದ್ವೆ ದಿವಸನೂ ನೀನು ಹೀಗೆ ಸುಮ್ಮನೆ ನಿಂತ್ರೆ ಹೇಗೆ? ಪುರೋಹಿತರು ಬರೋದ್ರೊಳಗೆ ಒಂದು ಸ್ವಲ್ಪ ಎಲ್ಲ ರೆಡಿ ಆಯ್ತಾ ಅಂತ ನೋಡ್ಕೋಬಾರ್ದಾ? ಅದೆಲ್ಲ ಆಗುತ್ತೆ ಬಾನು, ಆದ್ರೆ ನಿನ್ ಬುದ್ಧಿಗೆ ಏನಾಗ್ತಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ವಿಜಯ್ ಮದುವೆ ಅಂತ ಇದೆಯಾ, ಆದ್ರೆ ಇವತ್ತು ಆಗ್ತಾ ಇರೋದು ವಿಜಯ್ ನಿಶ್ಚಿತಾರ್ಥ ಅಲ್ವಾ? ಹೌದು. ಹಲೋ, ನಿಮ್ ಬುದ್ಧಿಗೆ ಏನಾಗಿದೆ ಅಂತ ನಾನು ಕೇಳ್ತಿರೋದು ರೀ. ಯಾವಾಗಿಂದ ನಾನು ಬಾಯ್ ಪಡ್ಕೊಂತಿದ್ದೀನಿ, ಯಾರು ಅಂತ ಹೇಳ್ರಿ. ಬೀಗ್ರು, ಸಾರಿ 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 ಬೀಗ್ರೆ, ಗೊತ್ತಾಗಿಲ್ಲ ನಂಗೆ. ಅನ್ನೋ ನಂಬರ್ ಅಲ್ವೇ? ಏನು ವಿಷಯ? ಅಯ್ಯೋ, ಅದಕ್ಕೆ ಲಾರ್ಜ್ ಗಿಡ್ಜ್ ಅಂತೆಲ್ಲ ಯಾಕೆ ಹೋಗ್ತೀರಾ? ಇಷ್ಟು ದೊಡ್ಡದಾಗಿ ಬಂಗ್ಲೆ ಕಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಬಾವುಜಿ. ಇಲ್ಲೇ ಬನ್ನಿ, ಇಲ್ಲೇ ಫ್ರೆಶ್ ಆಗ್ಬೋದು. ಸರಿ ಸರಿ ಸರಿ, ಬಾಯ್. ಯಾರು? ಬೀಗ್ರು, ಹೆಣ್ಣಿನ ಕಡೆಯವರು. ಇನ್ನು 1 hour ಅಲ್ಲಿ ಇಲ್ಲಿ ಇರ್ತಾರಂತೆ. ಪುರೋಹಿತರು ಅವರು ಹೊರಟಿದಾರಂತೆ, ಬಹುಶಃ ಜೊತೆಗೆ ಬರ್ತಾರೇನೋ. ಅಂದಹಾಗೆ ಬರ್ಬೇಕಾಗಿರೋ ಅತಿಥಿಗಳು ಏನ್ ಬಾವುಜಿ ಹಿಂಗ್ ಕೇಳ್ತಿದ್ದೀರಾ? ಹೊರಗಡೆಯವ್ರು ಯಾರು ಬರಂಗಿಲ್ಲ, ನಾವು ಮನೆಯವ್ರು ಮಾತ್ರ. ಸೋಷಿಯಲ್ ಡಿಸ್ಟೆನ್ಸ್, ಕೊರೋನಾ. ಇದೆಲ್ಲಾದ್ರೂ ಮಧ್ಯೆ ವಿಜಯ್ ಇಲ್ಲಿ ಕಾಣಿಸ್ತಾ ಇಲ್ಲ. ವಿಜಯ್ ಈಗ ಬರಬಾರ್ದು, ಅವನು ಈ ಸಮಾರಂಭದ ಹೀರೋ. ಎಲ್ಲ ಅರೇಂಜ್ ಆದ್ಮೇಲೆ ಎಂಟ್ರಿ ಕೊಡ್ಬೇಕು. ಚಿಂದಿ ಉಡಾಯಿಸ್ಬೇಕು ಬಾವುಜಿ. ಚಿಂದಿ ಉಡಾಯಿಸೋನ್ ಯಾವತ್ತಿದ್ರು ವಿಲ್ಲನ್ ಆಗ್ತಾರ ಮಾಮ. ಸಂತೋಷನ ಚಿಂದಿ ಉಡಾಯಿಸ್ಬೇಕು ಅಂತ ಹೇಳಿದೆ ಕಿರಣ. ಅಂದ್ರೆ ಸಂತೋಷ ಹಾಳಾಗೋಗ್ಬೇಕಾ? ಏ ಶ್ರುತಿ, ಅದೇನು ಅಂತ ಅಬದ್ಧ ಮಾತಾಡ್ತೀಯಮ್ಮ. ಇದೆಲ್ಲ ಮಾಡ್ತಿರೋದು ದಿ ಗ್ರೇಟ್ ಭಾನುಮತಿ ಅಲಿಯಾಸ್ ನನ್ನ ತಂಗಿಯಮ್ಮ. ಇಲ್ಲಿ ಯಾವತ್ತು ಸಂತೋಷ ಹೆಚ್ಚಾಗಿರುತ್ತೆ, ಸಂತೋಷ ಕಮ್ಮಿ ಮಾಡೋ ತಾಕತ್ತು ಯಾವನಿಗಿರುತ್ತೆ? ನೋಡಿ, ದಯವಿಟ್ಟು ಸಿಟ್ಟಿಗೆ ಬಿದ್ದು ನಮ್ಮ ಗೀತನ ಜೀವನ ಹಾಳು ಮಾಡ್ಬಿಡ್ಬೇಡ್ರಿ. ಅವಳು ಆತ್ರಕ್ಕೆ ಬಿದ್ದು ಇಲ್ಲಿ ಹಾಳಾಗಿರೋದು ನನ್ನ ಮನೆ ಮರ್ಯಾದೆ ಕಣೆ. ನಮ್ ಗೀತ ಹಾಳಾಗಿಲ್ಲ ರೀ, ಇವಳ ಹಾಳಾಗೋ ಪರಿಸ್ಥಿತಿಗೆ ತಂದಿರೋದು ಆ ಮಂತ್ರಿ ಮಗ. ಅಂದ್ಮೇಲೆ ಅವನು ತಪ್ಪಿದೆ ತಾನೆ. ನಮ್ಮನೆ ಮರ್ಯಾದೆ ಹಾಳಾಯ್ತು ಅಂತಿದ್ದೀರಲ್ಲ, ಗೀತನ ಈ ಪರಿಸ್ಥಿತಿಗೆ ತಂದ್ಮೇಲೆ ಆ ಮಂತ್ರಿ ಮನೆಯವ್ರ ಮರ್ಯಾದೆನೂ ಹಾಳಾದ ಹಾಗೆ ತಾನೆ. ಈ ರೀತಿ ಎಲ್ಲ ಹೇಳಿ ನನ್ನ ಕನ್ವಿನ್ಸ್ ಮಾಡ್ಬೇಕು ಅಂತಿದ್ಯಾ ಸುಶೀಲಾ? ಅವನು ಗಂಡು ಕಣೆ. ಈ ಹಾಳ್ ಸಮಾಜ ಅವನ ರಸಿಕ ಅಂತ ಬೆಂತಟ್ಟಿ ಪಟ್ಟ ಕಟ್ಟುತ್ತೆ. ಆದ್ರೆ ನಮ್ಮಲ್ಲಿರೋದು ಹೆಣ್ಣು ಕಣೆ. ಈ ಹಾಳ್ ಸಮಾಜ ಏನನ್ನುತ್ತೆ ಅಂತ ನಿನ್ಗೂ ಗೊತ್ತು. ಅಪ್ಪ, ಅಪ್ಪ ಅಂತ ಕಿರ್ಚೋದ್ ಬೇಕಾಗಿಲ್ಲ. ಆಗಿರೋದು ತಪ್ಪಲ್ವಾ ಅಂತ ಯೋಚನೆ ಮಾಡು. ನೋಡು ಸುಶೀಲಾ, ದಿನ ವಿಷ ಹಾಕೋ ಮಗಳನ್ನ ಮನೇಲೆ ಇಟ್ಕೊಂಡು ಸಾಕ್ತೀನಿ ಅನ್ನೋದಾದ್ರೆ ಇಟ್ಕೋ, ಸಾಕು. ಆದ್ರೆ ನನ್ನ ಸಾಯೋದಕ್ ಬಿಡು ಸುಶೀಲಾ. ಅಪ್ಪ, ಪದೇ ಪದೇ ಸಾಯೋ ಮಾತು ಯಾಕೆ ಆಡ್ತೀರಾ? ಯಾಕೆ ಅಂದ್ರೆ ನಾನ್ ಪದೇ ಪದೇ ಸಾಯೋ ಸೌಭಾಗ್ಯನ ನೀನ್ ನನ್ ಕೊಟ್ಟಿದ್ಯಾ ಕಣೆ. ಅವನು ಮಂತ್ರಿ ಮಗ ಕಣೆ. ತಾನ್ ತಪ್ಪು ಮಾಡಿದ್ರು ಆ ತಪ್ಪನ್ನ ಇನ್ನೊಬ್ರು ತಲೆ ಮೇಲೆ ಹಾಕಿ ತಲೆ ಎತ್ಕೊಂಡು ಓಡಾಡ್ತಾನೆ. ಆದ್ರೆ ನಾವು ಮಿಡ್ಲ್ ಕ್ಲಾಸು, ಮಧ್ಯಮ ವರ್ಗದ ಜನ. 6ಕ್ಕೆ ಏರಲ್ಲ, 3ಕ್ಕೆ ಇಳಿದ್ರೆ ಬದುಕಲ್ಲ. ನಿನಗ್ ಬಂದಿರೋ ಮಾನ್ಗೆಟ್ಟೋಳವನ ಪಟ್ಟ ತೊಲ್ಗಲ್ಲ ಕಣೆ. ನನ್ನ ಮಗಳನ್ನ ಯಾರಾದ್ರೂ ಕೈ ಹಿಡೀರಪ್ಪ ಅಂತ ಹೇಗೆ ಕೇಳಕ್ಕಾಗತ್ತೆ ಸುಶೀಲಾ? ಅಷ್ಟೇ ಅಲ್ಲ, ಇವಳಿಂದ ಇವಳ ತಂಗಿ ಬದುಕು ಹಾಳಾಗೋಗುತ್ತೆ. ಜನ
ನಿತ್ಯ ನನ್ನ ಸುತ್ತ ಎತ್ತೋ ಮಂಗಳಾರತಿನ ಸಹಿಸ್ಕೊಂಡು ಉಸಿರಾಡಕ್ಕಾಗುತ್ತೇನೆ ಸುಶೀಲಾ? ಗಂಡು ಬದುಕ್ತೆ ಇಂಥ ಬಂಡ ಬದುಕು ಅಂತ ನಿನ್ ಗಂಡಂಗ್ ನೀನ್ ಹೇಳ್ತಿದೀಯ ಸುಶೀಲಾ? ಈಗ ನಂದು ಒಂದೇ ಒಂದು ಮಾತ್ರ ಉತ್ತರ ಬೇಕು. ಇವಳು ಮನೆಯಿಂದ ಆಚೆ ಹೋಗಿ ನಾನು ಒಳಗೆ ಬರ್ಬೇಕಾ, ಇಲ್ಲ ಇವಳು ಮನೇಲೇ ಇದ್ದು ನಿನ್ನ ಕುಂಕುಮ ಅಳಿಸ್ಕೋಬೇಕಾ? ಏನಮ್ಮ ಇದೆಲ್ಲ? ನಮ್ಮ ಪಾಡಕ್ಕೆ ನಾನು ಸ್ನಾನ ಮಾಡ್ಕೊಂಡ್ ಬರ್ತಿದ್ದೆ ತಾನೆ. ನಿನ್ ಪಾಡಿಗೆ ನೀನ್ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಇದು ಮಾಮೂಲಿ ದಿವಸ ಅಲ್ಲ ವಿಜಿ. ವಿಜಿ, ಇವತ್ತು ನಿನ್ನ ಬದುಕು ಬದಲಾಗೋ ದಿನ. ಶ್ರುತಿ, ಮಣೆ ತಗೊಂಡ್ ಬಂದಿಡು. ಮನೆ, ಪೂರ್ವ ಮನೆ, ಈಳಿಗೆ ಮನೆ ತರಬೇಡ, ನೋಡು ಅಲ್ಲಿದೆ, ತಗೊಂಬ. ನನ್ಗೆಲ್ಲ ಗೊತ್ತಿದೆ ಮಾಮ, ಸುಮ್ಮನೆ ನನ್ನ ಚಿಕ್ಕ ಹುಡ್ಗಿ ಅನ್ಕೊಂಡ್ಬೇಡ. ನನ್ನ ಮಗಳಿಗೆ ಏನಾಗ್ತದೆ ಅಂತ ಗೊತ್ತಾಗ್ತದೆ, ಆದ್ರೆ ನನಗೆ ಇವತ್ತು ಈ ಮನೇಲಿ ಏನ್ ನಡೀತದೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಶುಭ ಕಾರ್ಯ ಅನ್ನೋದನ್ನ ನಾನು ಬಿಡ್ಸ್ ಹೇಳ್ಬೇಕಾ? ಇದು ಶುಭ ಕಾರ್ಯದಲ್ಲಿ ಕೂರೋನಿಗೆ ಮಾಡ್ತಾ ಇರೋ ಎಣ್ಣೆ ಶಾಸ್ತ್ರ.